ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಂತಹ ಸಮಸ್ಯೆಗೂ ಬೇಕಾದರೂ ಪರಿಹಾರವನ್ನ ಹುಡುಕ್ಬಹುದಂತೆ. ಆದರೆ ಅಸೂಯೆ ಅನ್ನುವಂತಹ ಈ ಒಂದು ಸಮಸ್ಯೆಗೆ ಪರಿಹಾರನೇ ಇಲ್ಲ. ಒಬ್ಬರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಪಡೋದು, ಅವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ, ನಾನು ನೋಡು ಈ ರೀತಿ ಇದ್ದೀನಿ ಅನ್ನುವಂತಹ ಮನೋಭಾವದಿಂದನೇ ನಮಗೆ ನಾವೇ ಎಷ್ಟೋ ತೊಂದರೆಗಳನ್ನ ತಂದ್ಕೋತೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ರೆ, ಇವತ್ತಿನ ಈ ಕಥೆನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇದು ಒಂದು ಕಪ್ಪೆ ಹಾಗೂ ಮೀನಿನ ಕತೆ. ಮೀನು ಸಂತೋಷವಾಗಿ ತಾನಿದ್ದಂತಹ ಕೊಳದಲ್ಲಿ ತನ್ನ ಜೀವನವನ್ನ ನಡೆಸ್ತಾ ಇರುತ್ತೆ. ಆ ಮೀನಿಗೆ ಒಂದು ಕಪ್ಪೆಯ ಸ್ನೇಹ ಆಗುತ್ತೆ. ಈ ಕಪ್ಪೆ ನೀರೊಳಗೂ ಸಹ ಇರ್ತಾ ಇತ್ತು, ಹಾಗೆ ಕೊಳದ ಹೊರಗೆ ಕೂಡ ಇರ್ತಾ ಇತ್ತು. ಕಪ್ಪೆ ತನ್ನ ಸ್ನೇಹಿತ ಮೀನನ್ನ ನೋಡ್ಬೇಕು ಅಂತ ಅನ್ನಿಸ್ದಾಗೆಲ್ಲ ನೀರೊಳಗೆ ಬಂದು ತನ್ನ ಸ್ನೇಹಿತನನ್ನ ಭೇಟಿ ಮಾಡಿ ನಂತರ ತನಗೆ ಬೇಜಾರಾದಾಗ ಕೊಳದಿಂದ ಹೊರಗೆ ಹೋಗಿ ತನ್ನ ಜೀವನವನ್ನ ನೋಡ್ಕೋತಾ ಇತ್ತು. ಇದನ್ನ ನೋಡಿ ಮೀನಿಗೆ ಮೊದಲು ಏನು ಅನ್ನಿಸ್ತಾ ಇರಲ್ಲ. ಆದರೆ ದಿನ ಕಳೆದ ಹಾಗೆ ಸಣ್ಣದಾಗಿ ಒಂದು ಬೇಸರ ಶುರುವಾಗುತ್ತೆ. ಅರೆ, ಈ ಕಪ್ಪೆ ಎಷ್ಟು ಅದೃಷ್ಟವಂತದ್ದು, ನಾನು ಬರೀ ನೀರಿನಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಆದರೆ ಕಪ್ಪೆ ನೋಡು, ನೀರೊಳಗೂ ಇರಬಹುದು, ನೀರಿನಿಂದ ಹೊರಗೆ ಸಹ ಇರಬಹುದಲ್ಲ ಅಂತ. ಈ ಬೇಸರವೇ ನಂತರ ಮೀನಿನ ಮನಸ್ಸಿನಲ್ಲಿ ಅಸೂಯೆಯನ್ನ ತುಂಬುತ್ತೆ. ಈ ಹಸುವಿಗೆ ಪುಷ್ಟಿ ನೀಡುವಂತೆ ಒಮ್ಮೆ ಕಪ್ಪೆ ಬಂದು ಮೀನಿನ ಬಳಿ ಹೇಳುತ್ತಂತೆ, ಅಲ್ಲ, ನಿನಗೆ ಸ್ವಲ್ಪ ಸಹ ಬೇಜಾರಾಗುವುದಿಲ್ವಾ? ದಿನದ 24 ಗಂಟೆ ವರ್ಷದ 365 ದಿನ ಸಹ ನೀನು ನೀರಿನೊಳಗೆ ಇರಬೇಕು. ನೀರಿನಿಂದ ಹೊರಗೆ ಇರುವಂತಹ ಪ್ರಪಂಚ ಹೇಗಿದೆ ಅನ್ನೋದೇ ನಿನಗೆ ಗೊತ್ತಿಲ್ವಲ್ಲ? ನೀರಿನ ಹೊರಗೆ ಕೂಡ ಪ್ರಪಂಚ ತುಂಬಾ ಸುಂದರವಾಗಿದೆ ಅಂತ ನೀರಿನ ಹೊರಗಿನ ಪ್ರಪಂಚವನ್ನ ಮೀನಿನ ಮುಂದೆ ವರ್ಣನೆ ಮಾಡುತ್ತೆ. ಮೊದಲೇ ಮೀನಿನ ಮನಸ್ಸಿನಲ್ಲಿ ಹೊರಗಿನ ಪ್ರಪಂಚವನ್ನ ನೋಡುವ ಅವಕಾಶ ಕಪ್ಪೆಗಿದೆಯಲ್ಲ ಅನ್ನುವಂತಹ ಅಸೂಯೆ ಇರುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ಕಪ್ಪೆಯೂ ಸಹ ಅದನ್ನೇ ಹೇಳ್ತಾ ಇರುತ್ತೆ. ಕೊನೆಗೊಂದು ದಿನ ಮೀನು ನಿರ್ಧಾರ ಮಾಡುತ್ತೆ, ಅರೆ, ನಾನು ಯಾಕೆ ಪ್ರತಿದಿನ ನೀರಿನಲ್ಲೇ ಇರಬೇಕು? ನನಗೂ ಹೊರ ಜಗತ್ತನ್ನ ನೋಡ್ಬೇಕು ಅನ್ನುವಂತ ಆಸೆ ಇದೆ. ಕಪ್ಪೆಗಿಂತ ನಾನೇನು ಕಮ್ಮಿ? ನಾನು ಸಹ ಈ ಕೊಳದಿಂದ ಹೊರಗೆ ಹೋಗಿ ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋದನ್ನ ನೋಡ್ತೇನೆ ಅಂತ ಧೈರ್ಯ ಮಾಡಿ ಕೊಳದಿಂದ ತನ್ನಷ್ಟಕ್ಕೆ ತಾನು ಹೊರಗೆ ಬರುತ್ತೆ. ನೀರಿನಿಂದ ಮೀನೇನಾದ್ರೂ ಹೊರಗಡೆ ಬಂದ್ರೆ ಏನಾಗುತ್ತೆ? ಇಲ್ಲಾಗಿದ್ದು ಸಹ ಅದೇ. ಹೊರಗಿನ ಪ್ರಪಂಚವನ್ನ ನೋಡಬೇಕು, ಕಪ್ಪೆಗಿಂತ ನಾನೇನೂ ಕಮ್ಮಿ ಇಲ್ಲ ಅನ್ನುವ ಅಸೂಯೆ ತುಂಬಿಕೊಂಡಿದ್ದಂತಹ ಮೀನು ಕ್ಷಣ ಮಾತ್ರದಲ್ಲೇ ತನ್ನ ಪ್ರಾಣವನ್ನ ಕಳ್ಕೊಳ್ಳುತ್ತೆ. ತನ್ನ ಸ್ನೇಹಿತನನ್ನ ಕಳೆದುಕೊಂಡಂತಹ ಕಪ್ಪೆಯ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ, ಅರೆ, ನಾನೇನೋ ತಮಾಷೆಗೆ ಅಂತ ಇದಕ್ಕೆ ಹೊರಗಿನ ಪ್ರಪಂಚದ ಬಗ್ಗೆ ವರ್ಣನೆಯನ್ನ ಮಾಡಿದ್ರೆ ನನ್ನ ಈ ಸ್ನೇಹಿತ ಅವನ ಚೌಕಟ್ಟನ್ನ ಮರೆತು ನೀರಿನಿಂದ ಹೊರಗೆ ಬಂದು ತನ್ನ ಪ್ರಾಣವನ್ನೇ ಕಳ್ಕೊಂಡಲ್ಲ ಅಂತ. ಸ್ನೇಹಿತರೆ, ಎಷ್ಟೋ ಸಲ ನಮ್ಮ ಜೀವನದಲ್ಲೂ ಆಗೋದು ಇದೆ. ಅರೆ, ಅವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ, ಇವ್ರು ನೋಡು ಎಷ್ಟು ಚೆನ್ನಾಗಿ ಮೇಲ್ ಬಂದಿದ್ದಾರೆ, ನಾನೇನು ಕಮ್ಮಿ? ನಾನು ಸಹ ಅವರಂತೆಯೇ ಜೀವನವನ್ನ ನಡೆಸಬಲ್ಲೆ, ಹೇಗಾದರೂ ಸರಿ ನಾನು ಸಹ ಅಂತ ಜೀವನವನ್ನ ನೋಡಬೇಕು ಅಂತ ನಿರ್ಧಾರ ಮಾಡಿ ನಮಗೆ ಅಂತ ಇರುವಂತಹ ಒಂದು ಚೌಕಟ್ಟಿನಿಂದ ಹೊರಗೆ ಬಂದು ಜೀವನವನ್ನ ನಡೆಸಿದಾಗ ಈ ಮೀನಿಗೆ ಆದಂತಹ ಪರಿಸ್ಥಿತಿ ನಮಗೂ ಸಹ ಆಗಬಹುದು. ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಅವರಿಗೆ ಆದಂತಹ ಒಂದು ಇತಿಮಿತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಜೀವನವನ್ನ ನಡೆಸಿದರೆ ನೀರಿನ ಒಳಗೆ ಇರುವ ಮೀನಿನಂತೆ ನಾವು ಸಂತೋಷವಾಗಿ ಜೀವನವನ್ನ ನಡೆಸಬಹುದು. ಕಪ್ಪೆಯ ಮಾತನ್ನು ಕೇಳಿ ಅಸೂಯೆಯನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ಕೊನೆಗೆ ನಮ್ಮ ಪರಿಸ್ಥಿತಿ ಕೂಡ ನೀರ ಹೊರಗೆ ಬರುವ ಮೀನಿನಂತೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಈ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಮರೆದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.